ರಾಮನಗರದಲ್ಲಿ ಚುನಾವಣಾ ರೂಲ್ಸ್ ಲೆಕ್ಕಕ್ಕೆ ಇಲ್ವಾ ಅಂತ ಪ್ರಶ್ನೆಗಳು ಮೂಡ್ತಾ ಇದೆ. ಕಲ್ಯಾಣ ಮಂಟಪದಲ್ಲಿ ನಡೀತಾ ಎಸ್ಐಆರ್ ಪ್ರಕ್ರಿಯೆ ಹಾಗಾದ್ರೆ ಕೇಂದ್ರ ಸಚಿವ ಎಚ್.ಡಿ.ಕೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ರಾಮನಗರದ ಕಲ್ಯಾಣ ಮಂಟಪದಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಆಯ್ತಾ ಅಂತ ಪ್ರಶ್ನೆಗಳು ಹುಡ್ಕೊಳ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ.ಕೆ ಗಂಭೀರ ಆರೋಪ ಮಾಡಿದ್ದಾರೆ. ರಾಮನಗರದ ಕಲ್ಯಾಣ ಮಂಟಪದಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಆಯ್ತಾ ಹಾಗಾದ್ರೆ? ಟಿಪ್ಪು ನಗರದ ಕಲ್ಯಾಣ ಮಂಟಪವೊಂದರಲ್ಲಿ ಎಸ್ಐಆರ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ ಅಂತ ಎಚ್.ಡಿ.ಕೆ ಆರೋಪ ಮಾಡ್ತಾ ಇದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಈ ಕಾರ್ಯ ಮಾಡಬೇಕು. ಚೌಟ್ರಿಯಲ್ಲಿ ನಿರ್ದಿಷ್ಟ ಸಮುದಾಯದ ಅರ್ಜಿ ಭರ್ತಿ ಆರೋಪ ಕೇಳಿ ಬರ್ತಾ ಇದೆ. ವಿಡಿಯೋ ಸಾಕ್ಷಿ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ. ಪ್ರಜಾಪ್ರಭುತ್ವದ ಅಣಕವಲ್ಲದೆ ಮತ್ತೇನು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗೆ ರಾಜ್ಯ ಚುನಾವಣಾ ಅಧಿಕಾರಿಗೆ ಜೆಡಿಎಸ್ ಮುಖಂಡರು ಕೂಡ ದೂರು ನೀಡಿದ್ದಾರೆ. ರಾಮನಗರದಲ್ಲಿ ಚುನಾವಣಾ ರೂಲ್ಸ್ ಲೆಕ್ಕಕ್ಕೆ ಇಲ್ವಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತದ್ದು. ಕಲ್ಯಾಣ ಮಂಟಪದಲ್ಲಿ ನಡೀತಾ ಎಸ್ಐಆರ್ ಪ್ರಕ್ರಿಯೆ ಅಂತ ಪ್ರಶ್ನೆಗಳು ಹುಡ್ಕೊಳ್ತಾ ಇದೆ. ಇದೀಗ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ರಾಮನಗರದ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಗಿದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಟಿಪ್ಪು ನಗರದ ಕಲ್ಯಾಣ ಮಂಟಪದಲ್ಲಿ ಹಾಗಾದ್ರೆ ಎಸ್ಐಆರ್ ಆಯ್ತಾ ಪ್ರಕ್ರಿಯೆ ಅಂತ ಪ್ರಶ್ನೆಗಳು ಮೂಡ್ತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ ಅಂತ ಎಚ್.ಡಿ.ಕೆ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಎಸ್ಐಆರ್ ಕಾರ್ಯ ಮಾಡಬೇಕು, ಆದರೆ ಚೌಟ್ರಿಯಲ್ಲಿ ಈ ರೀತಿಯಾಗಿ ಮಾಡುವುದು ಎಷ್ಟು ಸರಿ ಅಂತ ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಡಿಯೋ ಸಾಕ್ಷ್ಯ ಬಿಡುಗಡೆ ಮಾಡಿ ಕೇಂದ್ರ ಸಚಿವರು ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಅಣಕವಲ್ಲದೆ ಮತ್ತೇನು ಅಂತ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗೆ ರಾಜ್ಯ ಚುನಾವಣಾ ಅಧಿಕಾರಿಗೆ ಜೆಡಿಎಸ್ ಮುಖಂಡರು ಕೂಡ ದೂರು ನೀಡಿದ್ದಾರೆ. ರಾಮನಗರದಲ್ಲಿ ಚುನಾವಣಾ ರೂಲ್ಸ್ ಲೆಕ್ಕಕ್ಕೆ ಇಲ್ವಾ ಅಂತ ಪ್ರಶ್ನೆಗಳು ಹುಡ್ಕೊಳ್ತಾ ಇರುವಂತದ್ದು. ಈಗಾಗಲೇ 2 ದಿನದ ಹಿಂದೆ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಎಲ್ಲರೂ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಮನೆ ಮನೆಗೆ ತೆರಳಿ ಎಸ್ಐಆರ್ ಪ್ರಕ್ರಿಯೆ ಮಾಡಬೇಕು ಅನ್ನುವ ರೂಲ್ಸ್ ಇದೆ. ಆದರೆ ಇಲ್ಲಿ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆದಿದೆ ಅಂತ ಹೇಳಿ ಈಗ ಎಚ್.ಡಿ.ಕೆ ಅವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ರಾಮನಗರದ ಕಲ್ಯಾಣ ಮಂಟಪದಲ್ಲಿ ಕುಳಿತುಕೊಂಡು ಚುನಾವಣಾ ಅಧಿಕಾರಿಗಳು ಇಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಎಸ್ಐಆರ್ ಕಾರ್ಯ ಮಾಡಬೇಕು. ಇನ್ನೂ ಕೂಡ 1 ಮಂತ್ ಟೈಮ್ ಇದೆ. ಆದರೂ ಕೂಡ ಕಲ್ಯಾಣ ಮಂಟಪದಲ್ಲಿ ಅಧಿಕಾರಿಗಳು ಅಲ್ಲಿ ಎಸ್ಐಆರ್ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಇದೀಗ ದೂರು ಕೇಳಿ ಬರ್ತಾ ಇರುವಂತದ್ದು. ಚೌಟ್ರಿಯಲ್ಲಿಯೇ ನಿರ್ದಿಷ್ಟ ಸಮುದಾಯದ ಅರ್ಜಿ ಭರ್ತಿ ಮಾಡಲಾಗಿದೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ವಿಡಿಯೋ ಸಾಕ್ಷ್ಯ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಕೇಂದ್ರ ಸಚಿವರು. ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಅಣಕವಲ್ದನೆ ಇದೇನು ಅಂತ ಹೇಳಿ ಕೂಡ ಇವರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವುದು ಕೇಂದ್ರ ಸಚಿವರು. ಹಾಗೆ ಚುನಾವಣಾ ಅಧಿಕಾರಿಗೆ ಜೆಡಿಎಸ್ ಮುಖಂಡರು ಕೂಡ ಈಗಾಗಲೇ ದೂರು ನೀಡಿದ್ದಾರೆ. ರಾಜ್ಯಾದ್ಯಂತ ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಇದೀಗ ರಾಮನಗರದಲ್ಲಿ ಚುನಾವಣಾ ರೂಲ್ಸ್ ಲೆಕ್ಕಕ್ಕಿಲ್ವಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತದ್ದು. ಯಾಕಂದ್ರೆ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡಿದ್ದಾರೆ ಸಿಬ್ಬಂದಿಗಳು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಆರೋಪ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಇದೀಗ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು. ಪ್ರಜಾಪ್ರಭುತ್ವದ ಅಣಕವಲ್ದನೆ ಮತ್ತೇನು ಅಂತ ಇಲ್ಲಿ ಎಚ್.ಡಿ.ಕೆ ಅವರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗೆ ಚುನಾವಣಾ ಅಧಿಕಾರಿಗೂ ಕೂಡ ಇಲ್ಲಿ ಜೆಡಿಎಸ್ ಮುಖಂಡರು ದೂರು ಕೂಡ ನೀಡಿದ್ದಾರೆ. ಟಿಪ್ಪು ನಗರದ ಕಲ್ಯಾಣ ಮಂಟಪವೊಂದರಲ್ಲಿ ಹಾಗಾದ್ರೆ ಎಸ್ಐಆರ್ ಪ್ರಕ್ರಿಯೆ ಆಯ್ತಾ ಅಂತ ಪ್ರಶ್ನೆಗಳು ಹುಡ್ಕೊಳ್ತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ ಅಂತ ಇಲ್ಲಿ ಆರೋಪ ಮಾಡ್ತಾ ಇರುವುದು ಎಚ್.ಡಿ. ಕುಮಾರಸ್ವಾಮಿ. ಈಗಾಗಲೇ 29ರಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಸಿಬ್ಬಂದಿಗಳು ಕೂಡ ಮನೆ ಮನೆಗೆ ತೆರಳುತ್ತಾ ಇದ್ದಾರೆ. ಆದರೆ ಇಲ್ಲಿ ಕಲ್ಯಾಣ ಮಂಟಪದಲ್ಲಿಯೇ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ಎಚ್.ಡಿ.ಕೆ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ವಿಡಿಯೋ ಸಾಕ್ಷ್ಯ ಬಿಡುಗಡೆ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಮೇಡಮ್ ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ. ಹಾಂ, ನಿಮಗೆ ಏನು ರೆಗ್ಯುಲೇಷನ್ ಬಂದಿರೋದು?
ಯಾವ ತರ ಮಾಡ್ಬೇಕು ಅಂತ ನಿಮ್ಗೆ ರೆಗ್ಯುಲೇಷನ್ ಬಂದಿರೋದು? ನಿಮ್ಮ ಹತ್ರ ಕರ್ಸ್ಕೊಂಡೆ ಮಾಡಿ ಅಂತ ಹೇಳಿರೋದು ನಿಮ್ಗೆ. ಸರ್ ನನಗೆ ಇವಾಗ ಇಷ್ಟೊಂದು ನಾನು ಒತ್ಕೊಂಡು ನಾನು ಬರಕ್ ಆಗಲ್ಲ ಮೇಡಮ್ ಸರ್. ಅದನ್ನ ನೀವು ನಮ್ಗೆ ಹೇಳಂಗಿಲ್ಲ ನೀವು, ಸರಿನಾ? ಇವ್ರ ಮನೇಲಿ ಎಷ್ಟು ಔಟವೆ ಅಂತ ಅನ್ಬಿಟ್ಟು ಇವ್ರಿಗೆ ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ಟು ಸಾಕಾಗೋಯ್ತು ನಿಮ್ಗೆ. ಹೊಸಬ್ಳು ಸರ್ ನನಗೆ ಇವ್ರ ಮನೆ ಹೊಸಬ್ರೆ ಆಗ್ಲಿ ಮೇಡಮ್, ಹೊಸಬ್ರೆ ಆಗ್ಲಿ, ನೀವು ಅವ್ರ ಮಂತಕ್ಕೆ ಹೋಗ್ಬೇಕು, ಅವ್ರ ಮನೇಲಿ ಎಷ್ಟು ಔಟವೆ ಅಂತ ತಿಳ್ಕೊಂಡು ಮೇಡಮ್ ಪ್ರತಿ ವಾರ್ಡಲ್ಲೂ ಮನೆಗಳವಲ್ಲ ಮೇಡಮ್, 19ನೇ ವಾರ್ಡ್ ಇಲ್ಲಿವರೆಗೆ ಐತೆ. ಇವ್ರಿಗೆ ಪರಿಚಯ ಇದೆ, ಇವ್ರು ಹೇಳ್ತಾರೆ ಇಷ್ಟು ಮನೆ ಇದೆ ಪರಿಚಯ ಅಂತ. ಹೌದು. ಅದಕ್ಕೋಸ್ಕರ ಇವ್ರು ನಾವು ತಗೊಂಡು ನಿಮ್ ಜೊತೆ ನಾನು ಬರ್ತೀವಿ ಬೇಕಾದ್ರೆ ನಾವ್ ಯಾರ್ಯಾರ ಮನೇಲಿ ಯಾರ್ಯಾರು ಓಟ್ ಐತೆ ಅಂತ ನಾವ್ ಹೇಳ್ತೀವಿ. ನೀವ್ ಎಲ್ಲಾರು ಇಲ್ಲಿ ಕರ್ಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ರೆ ನೀವು ಅವ್ರ ಮನೇಲಿ ಎಷ್ಟು ಎಲ್ಲಾರ ಕೈಯಲ್ಲಿ ಇಟ್ಕೊಂಡು ಹೋಯ್ತಾವ್ರಲ್ಲ ಮೇಡಮ್, ಎಲ್ಲಾರ ಕೈಯಲ್ಲಿ ಇಟ್ಕೊಂಡು ಹೋಯ್ತಾವ್ರೆ. ಫಿಲ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಸರ್. ನಾನು ಈಗ ಇಬ್ರು ಇಟ್ಕೊಂಡು ಹೋದ್ರಲ್ಲ ಮೇಡಮ್. ಅವರೆಲ್ಲ ಬದುಕವ್ರೆ ಅಂತ ನಿಮ್ಗೆ ಗೊತ್ತಾ? ಇಲ್ಲಿ ಓಟ್ ಐತೆ ಅಂತ ಗೊತ್ತಾ ನಿಮಗೆ? ಇದೆ ಅವರೆಲ್ಲ ಇದೆ ಸರ್. ಎಲ್ಲವ್ರೆ? ಅವ್ರ ಮ್ಯಾಪಿಂಗ್ ಇರೋರ್ನೇ ನಾನು ಇಲ್ಲೆಲ್ಲ ಮಾಡ್ಕೊಂಡಿದ್ದೀನಿ. ಏನೇನ್ ಡಾಕ್ಯುಮೆಂಟ್ ತಗೊಳ್ತಾ ಇದ್ದೀರಾ? 2002 ಹಾ? ಅಲ್ಲ ಪ್ರತಿ ಮನೆಗೂ ನೀವು ಭೇಟಿ ಕೊಡ್ಲೇಬೇಕು. ಗೊತ್ತು ಸರ್, ಹೆಂಗೆ ಇಲ್ಲ ನಾನು ತಹಶೀಲ್ದಾರ್ ಕಂಪ್ಲೇಂಟ್ ಮಾಡ್ತೀನಿ ಮೇಡಮ್. ಮಾಡಿ ಸರ್. ಅಲ್ಲ ಮಾಡೋದೇನು ಮಾಡೇ ಮಾಡ್ತೀನಿ. ಯಾರಿದ್ದಾರೆ BLO BLA2 ಯಾರಿದ್ದಾರೆ ನಿಮ್ ಜೊತೆ? BLA2 ಯಾರಪ್ಪ ಅಫ್ರೀನ್ ತಾಜ್ ಅವ್ರೊಬ್ರೇನ? ಕಾಂಗ್ರೆಸ್ ಅವ್ರ ಒಬ್ರೇನ ಹಂಗಾರೆ? ಇನ್ಯಾರು ಇಲ್ವಾ ಹಂಗಾರೆ ನಿಮ್ಗೆ? ಅವ್ರೊಬ್ರಿಗೋಸ್ಕರ ಮಾಡ್ತಾ ಇದ್ರ ನೀವು? ನಾನು ಯಾರನ್ನೂ ಇಟ್ಕೊಂಡಿಲ್ಲ, ನಾನು ಯಾರು ಬೇಕಾಗಿಲ್ಲ. ನಾನು ನನ್ನ ವರ್ಕ್ ನಾನು ಮಾಡ್ತಿದ್ದೀನಿ, BLO ವರ್ಕ್ ನಾನು ಮಾಡ್ತಿದ್ದೀನಿ ಸರ್. ನಾನು ಯಾರು BLO ವರ್ಕ್ ಮೇಡಮ್ ನನಗೆ ಸರ್ಕಾರದಿಂದ ಸಪೋರ್ಟ್ ಮಾಡಿ ಇದನ್ನ ಮಾಡ್ತಿಲ್ಲ. ನನ್ನ ಊಟ ನಾನು ನೀವು ಯಾರು ಬರಂಗಿಲ್ಲ. ನೀವು ಯಾರು ಬರಂಗಿಲ್ಲ ಸರ್, ನೀವು ಯಾರು ನೀವು ರಾಜು ಬರಂಗಿಲ್ಲ. ನೀನು ಮನೆ ಹತ್ರಕ್ಕೆ ಬರ್ಬೇಕು. ಅಲ್ಲ ಬರ್ಬೇಕು ಅವರು. ಒಂದ್ ದಿನಕ್ಕೆ 25 ಮಾಡಿ ಕ್ಲೀನಾಗಿ ಮಾಡಿ. ಒಂದ್ ತಿಂಗಳವರೆಗೂ ಟೈಮ್ ಐತಲ್ಲ ಮೇಡಮ್. 29ನೇ ತಾರೀಕುವರೆಗೂ ಟೈಮ್ ಐತೆ ಮೇಡಮ್. ಓಡಿ ಬೆಳಗ್ಗೆಯಿಂದ ಮಾಡಿ ಮೇಡಮ್, ಅದ್ರಲ್ಲಿ ಏನಂತೆ ಬಿಡಬಾರ್ದು. ನೀವು ಬಿಡಬೇಡಿ ಅಂತ ನಾವು ಹೇಳ್ತಿಲ್ಲ. ನೀವು ಒಬ್ರು ಮೇಡಮ್ 1250 ಈಗ 1250 ಮೇಡಮ್. ಈಗ ಸತ್ತಿರೋರು ಎಷ್ಟು, ಬದುಕಿರೋರು ಎಷ್ಟು, ಊರ್ ಬಿಟ್ಟು ಹೋಗಿರೋರು ಎಷ್ಟು ಎಲ್ಲ ಐತೆ ಮೇಡಮ್. ಒಂದೇ ಏರಿಯಾದಲ್ಲಿ ನಾವೆಲ್ಲ ಒಂದೇ ನೀವು ಸಹಕರಿಸಬೇಕು, ನಾನು ಕೇಳ್ತಾನೆ ಇದ್ದೀನಿ. ಅಲ್ಲ ಮೇಡಮ್, ನಾನು ಹೇಳ್ತಾರೆ ಬನ್ನಿ ಮೇಡಮ್, ನೀವು ಮನೆ ತಕ್ಕ ಬರ್ಬೇಕು. ಈಗ ನೋಡಿ ಇವರು ಆ ಮೂಲೆಯಿಂದ ಬಂದವ್ರೆ, ತಪ್ಪು. ಎಲ್ಲಿರೋದು ನೀವು ಅಲ್ತಾನೆ. ಈ ತರ ಮಾಡಿ ಅಂತ ಹೇಳಿದಾರಾ? ನೀವು ಮತದಾರರು ತಹಸೀಲ್ದಾರು ನಿಮ್ಮ ಹತ್ರ ಕರ್ಕೊಂಡ್ ಮಾಡಿ ಅಂತ ಹೇಳಿದಾರಾ? ಸರ್ ಹತ್ರ ಕರ್ಕೊಂಡ್ ಮಾಡಿ ಅಂತ ಅಲ್ಲ, ಇದು ಹೆಂಗ್ ಮಾಡ್ಬೇಕು ಸರ್? ಹತ್ರ ಕರ್ಕೊಂಡ್ ಮಾಡಿ ಅಂತಂದ್ರೆ ಪ್ರತಿಯೊಂದು ಬರಿಬೇಕು. ನೀವು ಮತದಾರರೇ ಬರ್ಕೊಡ್ಬೇಕು. ತಪ್ಪು ಬರ್ದ್ರೆ ಮತ್ತೆ ಅಪ್ಲೋಡ್ ಮಾಡಕ್ ಆಗಲ್ಲ. ಮಾಹಿತಿ ತಪ್ಪ ಮತದಾರರೇ ಬರಿಬೇಕಂತ ರೆಗ್ಯುಲೇಷನ್ ಎಲ್ಲ ಇದೆಯಾ? ಮತದಾರರಿಗೆ ನೋಟಿಸ್ ಬರ್ತವೆ. ಅಲ್ಲ ಮತದಾರರೇ ಬರಿಬೇಕಂತ ನೋಟಿಸ್ ಇದೆ. ತಿಳ್ಕೊಳ್ಳಿ ಸರ್, ಮತ್ತೆ ಲಿಸ್ಟ್ ಅಲ್ಲಿ ಹೆಸರು ಬಿಟ್ಟು ಹೋಗುತ್ತೆ. ನನ್ನ ಉದ್ದೇಶ ಲಿಸ್ಟ್ ಅಲ್ಲಿ ಯಾರು ಹೆಸರು ಬಿಡ್ಬೇಕು? ಮೇಡಮ್ ಲಿಸ್ಟ್ ಅಲ್ಲಿ ಇರೋರು ಹೆಸರಲ್ಲ, ಲಿಸ್ಟ್ ಅಲ್ಲಿ ಈಗ ಇರೋರು ಎಕ್ಸ್ಟ್ರಾ ಐತೆ. ಈಗ ಎಲ್ಲೋ ಇರ್ತಾರೆ. ಇವಾಗ ಅದನ್ನ ವಾಪಸ್ ಕಳ್ಸಿದ್ದೀನಿ ನಾನು. ಇಲ್ಲಿದೆ ನೋಡಿ. ಖಾಲಿ ಕೊಡಿ ಫಾರ್ಮ್ 2002 ಅವ್ರು ಇಲ್ಲ ಎಲ್ಲೋನು. ಅವ್ರು ವಾಪಸ್ ಹೋಗ್ತಾರೆ. ವಾರ್ಡ್ ನಂಬರ್ 20 ಅಂತ ಹೇಳ್ತೀನಿ.